ಹೆಲ್ತ್ ಕೇರ್ ಅವಾರ್ಡ್ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಉನ್ನತ ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಉನ್ನತ ಶಿಕ್ಷಣದ ವಿಚಾರದಲ್ಲಿ ಅವರು ಶಾಸಕರಾಗಿದ್ದಾಗಲೂ ಕೂಡ ಬಹಳ ಆಕ್ಟಿವ್ ಆಗಿ ಸದನದ ಒಳಗಡೆ ಡಿಬೇಟ್ ಮಾಡ್ತಾ ಇದ್ದಂಥವ್ರು. ಇದೇ ಮೊದಲ ಬಾರಿ ಸಚಿವರಾಗಿಯೂ ಕೂಡ ಅಷ್ಟೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋಂಥವ್ರು. ಯಾವ ರೀತಿಯಾಗಿ ಈ ಹೆಲ್ತ್ ಕೇರ್ ಅವಾರ್ಡ್ಸ್ ಬಗ್ಗೆ ಹಾಗೆಯೇ ಕರ್ನಾಟಕದ ಶಿಕ್ಷಣದ ವ್ಯವಸ್ಥೆಯ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನ್ಯೂಸ್ 18 ಮತ್ತು ಫನಾ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಒಂದು ಹೆಲ್ತ್ ಕೇರ್ ಅವಾರ್ಡ್ಸ್ನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಲವಾರು ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿ ಪ್ರಶಸ್ತಿಗೆ ಭಜನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ಸ್ನೇಹಿತರೆ, ಭಾಳ ಇಟ್ಸ್ ಅ ವೆರಿ ಆ್ಯಪ್ಟ್ ಪ್ರೋಗ್ರಾಮ್. ಭಾಳ ಮುಖ್ಯವಾಗಿ ಈ ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ವಿವಿಧ ರೀತಿಯಲ್ಲಿ ಮಾಡ್ತಕ್ಕಂಥವರನ್ನು ಗುರುತಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ನಾನು ದಂತವೈದ್ಯನಾಗಿ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ನಂತರ ರಾಜಕಾರಣಕ್ಕೆ ಬಂದಿರತಕ್ಕಂಥವನು. ನಾನು ನನ್ನ ಖಾಸಗಿ ಪ್ರಾಕ್ಟೀಸನ್ನು ವೃತ್ತಿಯನ್ನು ಕೂಡ ನಡೆಸಿರ್ತಕ್ಕಂಥವನು. ಈಗ ಸಾರ್ವಜನಿಕ ಬದುಕಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಭಾಳ ಪರಿಸ್ಥಿತಿಗಳು ನಾವು ಅಂದ್ಕೊಂಡಂಥ ರೀತಿಯಲ್ಲಿಲ್ಲ. ಈಗ ಪ್ರೈಮರಿ ಹೆಲ್ತ್ ಸೆಂಟರ್ನ ಒಂದು ಅವಾರ್ಡನ್ನು ನೋಡಿದೆ, ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ನಾನು ಒಬ್ಬ ದಂತವೈದ್ಯನಾಗಿ ಮತ್ತು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಸ್ನೇಹಿತರನ್ನು ನಾನು ನೋಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ವೈದ್ಯರನ್ನು ನೇಮಕ ಮಾಡ್ತಕ್ಕಂಥದಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದಾಗ ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಯಾರೂ ತಯಾರಿಲ್ಲ. ಈಗ ನಮ್ಮ ಸ್ನೇಹಿತರು ಡಾಕ್ಟ್ರ್ ಹೇಳ್ತಾಯಿದ್ರು, ಮೇಜರ್ ಅವರು, ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಸರ್ಕಾರ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತಕ್ಕಂಥದ್ದಲ್ಲ. ಎಲ್ಲ ಸರ್ಕಾರಗಳು ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ನಾನಾ ರೀತಿಯಾದಂಥ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸರ್ಕಾರ ನೇರವಾಗಿ ತೊಗೊಳ್ಳೋವಂಥದ್ದು ಇರ್ಬೋದು, ಇವೆಲ್ಲ ಪ್ರಯತ್ನಗಳು ಮಾಡ್ತದೆ. ಈಗ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲೇ ನಾವು ಹಲವಾರು ಬಾರಿ ನಾವು ಕಾಲ್ಫರ್ ಮಾಡಿದಾಗ 21 ಪೋಸ್ಟ್ಗೆ ನಾವು ಕಾಲ್ಫರ್ ಮಾಡಿದ್ರೆ ಕೇವಲ 3-4 ಜನ ವೈದ್ಯರು ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ. ಈ ರೀತಿ ಪರಿಸ್ಥಿತಿ ಇದೆ. ಕಾರಣ ಅದಕ್ಕೆ ಭಾಳಷ್ಟು ಕಾರಣಗಳಿದ್ದಾವೆ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಸೂಕ್ತವಾದಂಥ ಸೌಲಭ್ಯ ಇಲ್ಲ ಅಂತಕ್ಕಂಥದ್ದು. ನಾನು 2004ರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಮೊದಲು ಆದ್ಯತೆ ಕೊಟ್ಟಿದ್ದು ಅಲ್ಲಿ ವೈದ್ಯರ ಕ್ವಾರ್ಟರ್ಸನ್ನು ಸರಿ ಮಾಡ್ತಕ್ಕಂಥದ್ದು. ಇಷ್ಟೆಲ್ಲ ಮಾಡಿದ್ರೂ ಸಹ ಒಂದು ಮಾನಸಿಕವಾಗಿ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ನೆಲೆಸಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರ ಸಂಖ್ಯೆ ಕಮ್ಮಿ ಆಗಿದೆ. ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ ಮಾತು. ಇವತ್ತು ಹಿರಿಯರು ನಮ್ಮ ಬೆಳಗಾಂನ ಜಿಲ್ಲೆಯಲ್ಲಿ ಅವರು ಕೇವಲ 10 ರೂಪಾಯಿ ಏನೋ ಚಾರ್ಜ್ ಮಾಡಿ ಕಲಬುರಗಿ ಜಿಲ್ಲೆಯ ಹಿರಿಯರು ಈಗ ಅವರು ಮಾಡ್ತಾ ಇರ್ತಕ್ಕಂಥ ಸೇವೆ, ಆ ರೀತಿ ವೈದ್ಯರು ಸಮಾಜದಲ್ಲಿ ಭಾಳಷ್ಟು ಈ ರೀತಿ ಜನರ ಬಗ್ಗೆ ಕಾಳಜಿ ವಹಿಸಿ ಮಾಡ್ತಕ್ಕಂಥವರ ಸಂಖ್ಯೆ ಭಾಳ ಕಮ್ಮಿ ಇದೆ. ಅದರಿಂದ ನಾವು ಭಾಳಷ್ಟು ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ಆಗ್ತಾಯಿದೆ. ನಾನು ಇಲ್ಲೇ ಎದುರುಗಡೆ ಪ್ಯಾಲೇಸ್ ರೋಡಲ್ಲಿ ಹಾಸ್ಟೆಲಲ್ಲೇ ಇದ್ದಿದ್ದು, ನಮ್ಮ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಹಾಸ್ಟೆಲಲ್ಲೇ ನಾನು ಓದಿದ್ದು. ಅಲ್ಲಿ ನಮ್ಮ ಸ್ನೇಹಿತರು ನಾವೆಲ್ಲ ಬಂದಾಗ ನಮ್ಮ ಆಲೋಚನೆಗಳು ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರ ಆಲೋಚನೆಗಳು ಒಂದು ರೀತಿ ಇರ್ತದೆ. 4.5 ವರ್ಷ 5 ವರ್ಷ ಅಲ್ಲಿ ಸಮಯ ಬೆಂಗಳೂರಿನಲ್ಲಿ ಪ್ಯಾಲೇಸ್ ರೋಡಲ್ಲಿ ಕಳೆದ ಮೇಲೆ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ನಮ್ಮ ಮಕ್ಕಳು ಅಲ್ಲಿ ಬೆಳಿಬೇಕು, ಅಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತಕ್ಕಂಥ ಆಲೋಚನೆ ಯಾರಲ್ಲೂ ಇರೋದಿಲ್ಲ. ಇದು ವಾಸ್ತವಾಂಶ ಇದು. ಅದರಿಂದ ಇವತ್ತಿನ ಇವೆಲ್ಲ ಪರಿಸ್ಥಿತಿಗಳ ನಡುವೆ ಸರ್ಕಾರಗಳು ತನ್ನ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಅದರಿಂದ ಇವತ್ತು ತಾವು ಈಗ ಏನು ಒಂದು ಪ್ರಯತ್ನ ತಾವು ಮಾಡಿದ್ದೀರ, ನಿಜವಾಗ್ಲೂ ಇದು ಭಾಳ ಶ್ಲಾಘನೀಯ. ಇವತ್ತು ಈ ರೀತಿಯಾಗಿ ಗುರುತಿಸಿದಾಗ ಇದರಿಂದ ಮತ್ತಷ್ಟು ಜನ ಉತ್ತೇಜಿತರಾಗಿ ಪ್ರೋತ್ಸಾಹ ಅವ್ರಿಗೂ ಸಿಗುತ್ತೆ ಮತ್ತು ಈ ರೀತಿ ನಾವ್ಯಾಕೆ ಸೇವೆ ಮಾಡಬಾರ್ದು ಅಂತಕ್ಕಂಥದ್ದು ಅವರು ಕೂಡ ಆಲೋಚನೆ ಮಾಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಅದರಿಂದ ಭಾಳ ಉತ್ತಮವಾದಂಥ ಒಂದು ಪ್ರಯತ್ನ ತಾವು ಮಾಡಿದ್ದೀರ. ಈಗ ತಾವು ನಮ್ಮ ಉನ್ನತ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಈಗ ವೈದ್ಯಕೀಯ ಶಿಕ್ಷಣ ಬೇರೆ, ಹೈಯರ್ ಎಜುಕೇಷನಲ್ಲಿ ನಮಗೆ ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ. ಇವತ್ತು ನಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲೇ
ಇಡೀ ದೇಶದಲ್ಲೇ ಇವತ್ತು ದ ಪ್ರೆಸೆನ್ಸ್ ಆಫ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ನೀತಿ ಆಯೋಗದವರು ಒಂದು ಸರ್ವೆ ಮಾಡಿದ್ದಾರೆ. ದೇಶದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಎಷ್ಟು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಂತಕ್ಕಂಥ ಮಾಹಿತಿ. ನ್ಯಾಷನಲ್ ಆ್ಯಾವ್ರೇಜ್ ಬಂದು 30 ಇದೆ. ಆದರೆ ಕರ್ನಾಟಕದಲ್ಲಿ 66 ಇನ್ಸ್ಟಿಟ್ಯೂಷನ್ಸ್ ಇದೆ. ಪರ್ ಲ್ಯಾಕ್ ಆಫ್ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ 66 ಇನ್ಸ್ಟಿಟ್ಯೂಷನ್ಸ್ ಇದೆ. ಆದರೂ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಯಾರು ಪದವಿಗಳನ್ನು ಪಡಿತಾರೆ, ಉದ್ಯೋಗ ಅವಕಾಶಗಳು ಭಾಳ ವಿರಳವಾಗಿದ್ದಾವೆ. ಇವತ್ತು ಕೈಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಕೋರ್ಸಸ್ ಇರ್ಬೋದು, ಇವೆಲ್ಲದರಲ್ಲೂ ಈಗ ಏನು ನಿರೀಕ್ಷೆ ಮಾಡ್ತಾಯಿದ್ದಾರೆ, ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಸಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯದ ಕೊರತೆ ಇದೆ. ಇವತ್ತು ಜಾಬ್ ರೆಡಿನೆಸ್ ಇಲ್ಲ. ಇವಾಗ ನಮ್ಮ ಏನೇ ಕೋರ್ಸಲ್ಲಿ ಇವತ್ತು ಮೆಡಿಕಲ್ಲು ಅಥವಾ ಡೆಂಟಲ್ ಅಥವಾ ಅಲೈಡ್ ಮೆಡಿಕಲ್ ಕೋರ್ಸಸ್, ಪ್ಯಾರಾಮೆಡಿಕಲ್ ಕೋರ್ಸಸಲ್ಲಿ ದೇರ್ ಆಲ್ ಜಾಬ್ ರೆಡಿ. ದ ಮೊಮೆಂಟ್ ದೇ ಫಿನಿಶ್ ದೇರ್ ಕಂಪ್ಲೀಟ್ ದೇರ್ ಕೋರ್ಸ್, ದೇ ಕ್ಯಾನ್ ಸ್ಟ್ರೈಟ್ ಅವೇ ಗೋ ಆನ್ ಪ್ರಾಕ್ಟೀಸ್ ವಿತ್ ವಾಟ್ ಎವರ್ ರಿಜಿಸ್ಟ್ರೇಷನ್ಸ್ ದೇ ಹ್ಯಾವ್ ಟು ಡೂ. ಬಟ್ ನಮ್ಮಲ್ಲಿ ಏನಾಗಿದೆ, ಆ ರೀತಿ ಪರಿಸ್ಥಿತಿ ಇಲ್ಲ. ಅದನ್ನು ನಾವು ಈಗ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥ ಕಾರ್ಯಕ್ರಮ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಈಗ 2ನೇ ವರ್ಷ, 3ನೇ ಅವರ 5ನೇ ಮತ್ತು 6ನೇ ಸೆಮಿಸ್ಟ್ರಲ್ಲಿ ಡೈರೆಕ್ಟ್ಲಿ ಅವರು ರಿಟೇಲ್ ಸೆಕ್ಟರಲ್ಲಿ ಕೆಲಸ ಮಾಡೋಂಥದ್ದು, BCom ಇನ್ ರಿಟೇಲ್, BCom ಇನ್ ಇ-ಕಾಮರ್ಸ್, BCom ಇನ್ ಲಾಜಿಸ್ಟಿಕ್ಸ್, BCom ಇನ್ BFSI, ಈ ರೀತಿ ಹೊಸ ಒಂದು ಸ್ಪೆಸಿಫಿಕ್ ಡಿಗ್ರಿ ಪ್ರೋಗ್ರಾಮ್ಸ್ನ ನಾವು ಪ್ರಾರಂಭ ಮಾಡಿದ್ದೀವಿ 2024ರಿಂದ. ಈಗ ಅವರು ನೇರವಾಗಿ ಈಗ ಕ್ರೋಮಾ ಔಟ್ಲೆಟಲ್ಲಿ ಕೆಲಸ ಮಾಡ್ತಾರೆ 5th and 6th ಸೆಮಿಸ್ಟ್ರಲ್ಲಿ, ಇಲ್ಲ ರಿಲಯನ್ಸಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಗೆಟ್ ಸ್ಟೈಪೆಂಡ್. ನಂತರ ಅಲ್ಲಿ ಅವರ ಕಾರ್ಯಕ್ಷಮತೆ, ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಇಮಿಡಿಯೇಟ್ಲಿ ದೇ ವಿಲ್ ಗೆಟ್ ಅಬ್ಸಾರ್ಬ್ಡ್. ಸೊ ಇದೆಲ್ಲ ಡಿಮ್ಯಾಂಡ್ ಇರ್ತಕ್ಕಂಥ ಸೆಕ್ಟರ್ಸು. ಈ ಥರ ನಾವು ಈ ಒಂದು ರೆಗ್ಯುಲರ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ದೀವಿ. ಮತ್ತು ಟೆಕ್ನಿಕಲ್ ಕೋರ್ಸಸಲ್ಲಿ ಇವತ್ತು ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕಲ್ಲಿ ನಾವು ಸ್ಕಿಲ್ಲಿಂಗಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಂತಕ್ಕಂಥ ಪ್ರಯತ್ನ. ಆ ನಿಟ್ಟಿನಲ್ಲಿ ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ನಾವು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಈ ರೀತಿ ಭಾಳಷ್ಟು ಬದಲಾವಣೆಗಳನ್ನು ತರ್ತಾಯಿದ್ದೀವಿ. ಮತ್ತು ಇಂಟರ್ನ್ಯಾಷನಲೈಸೇಷನ್ ಆಫ್ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ದೀವಿ. ಈಗ ಟ್ರಾನ್ಸ್ನ್ಯಾಷನಲ್ ಎಜುಕೇಷನ್ ಅಂಥೇಳಿ ಮೊನ್ನೆ ನಾನು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಲಂಡನ್ ಪ್ರವಾಸ ಮಾಡಿದ್ವಿ. ಹಲವಾರು ವಿಶ್ವವಿದ್ಯಾಲಯಗಳನ್ನು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ವೋಲ್ವರ್ಹ್ಯಾಂಪ್ಟನ್ ಯೂನಿವರ್ಸಿಟಿ ಮತ್ತು ಲ್ಯಾಂಕಸ್ಟರ್ ಯೂನಿವರ್ಸಿಟಿ, ಇದು ಹಲವಾರು ವಿಶ್ವವಿದ್ಯಾಲಯಗಳನ್ನು ನೋಡಿದ್ವಿ. ಈಗ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಾಯಿದ್ದಾವೆ. ಎಲ್ಲೋ ಒಂದು ಕಡೆ ಒಂದು ರೀತಿ ಶೈಕ್ಷಣಿಕ ಸ್ಪರ್ಧೆ ಏರ್ಪಡ್ತದೆ. ಇವತ್ತು ಸುಮಾರು 29 ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ. ಸರ್ಕಾರದ ವಿಶ್ವವಿದ್ಯಾಲಯಗಳು 32 ಇದ್ದಾವೆ. ಒಟ್ಟಾರೆಯಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ಬದಲಾವಣೆಯನ್ನು ಇವತ್ತು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕರ್ನಾಟಕ ಎಲ್ರಿಗೂ ತಿಳಿದಾಗೆ ಇವತ್ತು ಈಗ ನಮ್ಮ DCM ಅವ್ರು ಹೇಳಿದಾಗೆ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಅಲ್ಲ. ಬಹುಶಃ 70-80 ವರ್ಷಗಳ ಹಿಂದೆಯೇ ಈ ಒಂದು ಪ್ರೈವೇಟ್ ಎಂಟಿಟಿಯನ್ನು ನಾವು ಏನು ಅವಕಾಶ ಮಾಡಿಕೊಟ್ವಿ, ಅದು ಮೆಡಿಕಲ್ ಸೈಡ್ ಇರ್ಬೋದು ಅಥವಾ ಬೇರೆ ಟೆಕ್ನಿಕಲ್ ಸೈಡ್ ಇರ್ಬೋದು ಅಥವಾ ಬೇರೆ ಅವಕಾಶಗಳು ಕೊಟ್ವಿ, ಬೇರೆ ರಾಜ್ಯಗಳಕ್ಕಿಂತ ಮುಂಚೂಣಿಯಲ್ಲಿದ್ವಿ. ಈಗ ನಾನು 86ರಲ್ಲಿ ಡೆಂಟಲ್ ಸೇರಿದಾಗ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಪ್ರೈವೇಟ್ ಡೆಂಟಲ್ ಕಾಲೇಜಸ್ ಅಥವಾ ಮೆಡಿಕಲ್ ಕಾಲೇಜಸ್ ಇರಲಿಲ್ಲ. ಇಡೀ ದೇಶದ ಮೂಲೆಗಳಿಂದ ಎಲ್ಲರೂ ಕರ್ನಾಟಕಕ್ಕೆ ಬರ್ತಾಯಿದ್ರು. ಕರ್ನಾಟಕದಲ್ಲಿ ವೈದ್ಯಕೀಯ ಶಿಕ್ಷಣ ಅಥವಾ ದಂತ ವೈದ್ಯಕೀಯ ಶಿಕ್ಷಣ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಬರ್ತಾಯಿದ್ರು. ನಂತರ ಬೇರೆ ರಾಜ್ಯಗಳಲ್ಲಿ ಆಗಿದ್ದರಿಂದ ನಾವು ಎಲ್ಲ ವಿಚಾರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದರಿಂದ ಇವತ್ತು ನಾವು IT ಹಬ್ ಆಗಿದ್ದೀವಿ, ಸಿಲಿಕಾನ್ ವ್ಯಾಲಿ ಅಂತ ಎಲ್ಲ ರೀತಿ ನಾವು ಇವತ್ತು ಒಂದು ಒಳ್ಳೆಯ ಎಕೋಸಿಸ್ಟಮ್ ಕ್ರಿಯೇಟ್ ಆಗಿದ್ದರಿಂದ ಇವತ್ತು ಉನ್ನತ ಶಿಕ್ಷಣ ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇದು ಎಲ್ಲರ ಪ್ರಯತ್ನ ಮತ್ತು ನಾವು ಇನ್ನಷ್ಟು ಬದಲಾವಣೆ ತರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಚಾರಿಟಬಲ್ ಟ್ರಸ್ಟ್. ಇದನ್ನು ತಿಳಿಸೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸ್ಯಾಂಡಲ್ವುಡ್ನ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. Best charitable trust goes to Shri Satya Sai Loka Seva Trust. ನಿಮ್ಮ ಸೇವೆಯ ಕುರಿತಂತೆ ಒಂದು ವಿಡಿಯೋ ಇದೆ, ಮೊದಲಿಗೆ ಅದನ್ನು ನೋಡೋಣ. ವಿಡಿಯೋ ಪ್ಲೀಸ್. ದುಡ್ಡೇ ಇಲ್ಲದೆ ಚಿಕಿತ್ಸೆ ನೀಡುತ್ತಿರೋ ಆಸ್ಪತ್ರೆ, ಬಡ ರೋಗಿಗಳ ಬದುಕು ಬೆಳಗ್ತಿರೋ ಆಸ್ಪತ್ರೆ, ಸೇವೆಯೇ ಪರಮೋಧರ್ಮ ಎಂಬಂತೆ ನಡೆಯುತ್ತಿರೋ ಆಸ್ಪತ್ರೆ, ಅದುವೇ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ನಡೆಸುತ್ತಿರೋ ಆಸ್ಪತ್ರೆ.
4 ವರ್ಷದ ಹಿಂದೆ ಸದ್ಗುರು ಮಧುಸೂದನ್ ಸಾಯಿ ಅವರು ಒಂದೇ ಒಂದು ಕಾರಣದಿಂದ ಸ್ಥಾಪಿಸಿದ್ರು, ಜನರಿಗೆ ಸೇವೆ ಮಾಡಬೇಕು. ಈ ಕಾಲದಲ್ಲಿ ಆರೋಗ್ಯ ಒಂದು ಬಿಸ್ನೆಸ್ ಮಾಡೆಲ್ ಆಗಿರೋದನ್ನ ಬಹಳ ನೊಂದು ಹಳ್ಳಿ ಜನಕ್ಕೆ ಸೇವೆ ಸಿಗಬೇಕು, ಅವರ ಆರೋಗ್ಯ ನಾವು ನೋಡ್ಕೋಬೇಕು, ರೋಗಿಯೇ ನಾರಾಯಣ, ಮಾನವ ಸೇವೆನೇ ಮಾಧವ ಸೇವೆ ಅನ್ನೋ ಒಂದು ಮಾದರಿಯಾಗಿ ಈ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಆಗಬೇಕು ಅಂತ ಸ್ಥಾಪಿಸಿದ್ರು. ಹೃದ್ರೋಗ ಸಮಸ್ಯೆ, ಶ್ವಾಸಕೋಶ ಸಮಸ್ಯೆ, ಮೆದುಳು ಮತ್ತು ನರಮಂಡಲ ಸಮಸ್ಯೆ ಸೇರಿದಂತೆ ಅನೇಕ ಕಾಯಿಲೆಗಳನ್ನು ಗುಣಪಡಿಸುತ್ತಿದೆ. ವಿಶ್ವ ದರ್ಜೆಯ ಹೈಟೆಕ್ ಆಸ್ಪತ್ರೆ, ತಜ್ಞ ವೈದ್ಯರ ತಂಡ ಲಕ್ಷಾಂತರ ಜನರ ಬದುಕನ್ನ ಬೆಳಗಿಸಿದೆ. ನನ್ಗೆ ಇವಾಗ ನೋವೇ ಇಲ್ಲ ಹೇಳ್ಬೇಕಂದ್ರೆ. ಆತರ ನೋವು ಏನು 5 ವರ್ಷದಿಂದ ನಾನು ನೋವು ತಿಂತಾ ಇದ್ದೆ, ಅದನ್ನ ಇವಾಗ ಆಲ್ಮೋಸ್ಟ್ ಅಲ್ಲಿ ನೋವು ಕಡಿಮೆನೆ ಇಲ್ಲೇ ಇಲ್ಲ. ನೋವು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಡಾಕ್ಟರ್ಸು ನನ್ಗೆ ಕೇರ್ ತಗೋತಾ ಇದ್ದಾರೆ. ಇಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದುಡ್ಡೇ ತಗೊಳ್ಳಲ್ಲ, ಅದಕ್ಕೇನೆ ಈ ಆಸ್ಪತ್ರೆಯಲ್ಲಿ ಬಿಲ್ ಕೌಂಟರೇ ಇಟ್ಟಿಲ್ಲ. ಭಾರತ, ಅಮೆರಿಕ, ಫಿಜಿ, ಶ್ರೀಲಂಕಾ, ನೈಜೀರಿಯಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಉಚಿತ ಚಿಕಿತ್ಸೆ ನೀಡಲಾಗ್ತಿದೆ. ವೈದ್ಯಕೀಯ ಸೇವೆ ಜೊತೆಗೆ 40,000 ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗ್ತಿದೆ. ಫೀಡ್ ದಿ ವರ್ಲ್ಡ್ ಕಾರ್ಯಕ್ರಮದ ಅಡಿಯಲ್ಲಿ 15 ದೇಶಗಳ 5 ದಶಲಕ್ಷಕ್ಕೂ ಹೆಚ್ಚು ನಿರಾಶ್ರಿತರಿಗೆ ಆಹಾರ ನೀಡುತ್ತಿರುವ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ಗೆ ಪ್ರಧಾನಿ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇರಿದಂತೆ ದೇಶ ವಿದೇಶದ 100 ಗಣ್ಯರು ಮೆಚ್ಚುಗೆ ಸೂಚಿಸಿದ್ದಾರೆ. ಇಂಥ ಶ್ರೀ ಸತ್ಯಸಾಯಿ ಲೋಕಸೇವಾ ಸಂಸ್ಥೆಯ ಆಸ್ಪತ್ರೆಗೆ ನ್ಯೂಸ್ 18 ವತಿಯಿಂದ ಅತ್ಯುತ್ತಮ ಚಾರಿಟೇಬಲ್ ಟ್ರಸ್ಟ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿ. Namaskara, and it's a huge honor and privilege because you are doing a great service to humankind, and it's one of the best charitable hospitals in the world, not only in India, and it's our annual award, and it goes to one of the best charitable hospitals, and we have a jury, and normally we debate endlessly. Sometimes for 1 hour we discuss or debate over a hospital. This time there was no debate at all, and I proposed the name of this hospital and everyone said okay, we'll give it, and there was no debate. We took the decision in just 30 seconds, and that says a lot about what you are doing, and it's a huge honor, and all that I can say is thank you. Great spiritual leader, global humanitarian ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರು ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ತಂದರು. ಸಂಪೂರ್ಣ ಉಚಿತ ಸೇವೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕ್ರಾಂತಿಯನ್ನು ತಂದರು. ಅದನ್ನು ಈಗ ಭಗವಾನ್ ಬಾಬಾರವ್ರ ನಂತರ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಮುಂದುವರಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಸುಮಾರು 5,000 ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ 6ನೇ ತರಗತಿಯಿಂದ PhD ತನಕ, ಅಲ್ಲದೆ ಮೆಡಿಕಲ್ ಕಾಲೇಜ್ ನಮ್ಮ ಡೈರೆಕ್ಟ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇದ್ದಾರೆ, ಸಂಪೂರ್ಣ ಉಚಿತವಾಗಿ ಶಿಕ್ಷಣದ ಜೊತೆಗೆ ಅವರು ಎಲ್ಲವನ್ನೂ ಕೂಡ ಅವರು ಒಂದು ಜೊತೆ ಬಟ್ಟೆಲಿ ಬಂದರೆ ಸಾಕು, ಮತ್ತು ಯಾವುದೇ ಖರ್ಚಿಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಸಂಪೂರ್ಣ ಉಚಿತವಾದಂಥ ಶಿಕ್ಷಣ ನೀಡ್ತಾ ಇದ್ದೀವಿ. ಹಾಗೆ 20 ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದೀವಿ. ಕರ್ನಾಟಕದ 20 ಜಿಲ್ಲೆಗಳಲ್ಲಿ, ತಮಿಳುನಾಡಿನ 2 ಜಿಲ್ಲೆಗಳಲ್ಲಿ ಹಾಗೂ ತೆಲಂಗಾಣದ 1 ಜಿಲ್ಲೆಯಲ್ಲಿ, ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಕಳು, ಇದು ಗ್ರಾಮೀಣ ಪ್ರಾಂತ್ಯದಿಂದ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಆದ್ಯತೆ ಕೊಟ್ಟು ಅವ್ರನ್ನ ಶಿಕ್ಷಿತರನ್ನಾಗಿ ಮಾಡ್ತಾಯಿದ್ದೀವಿ. ಮತ್ತು ಹೆಲ್ತ್ ಕೇರ್ ಸರ್ವಿಸ್ಗೆ ಬಂದಾಗ ಕಳೆದ 10 ವರ್ಷಗಳಲ್ಲಿ 5 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, 4 ಪೀಡಿಯಾಟ್ರಿಕ್ ಕಾರ್ಡಿಯಾಕ್ ಕೇರ್ ಹಾಸ್ಪಿಟಲ್ಸ್, ರಾಯ್ಪುರ್, ಛತ್ತೀಸ್ಗಢನ ರಾಯ್ಪುರ್, ಹರಿಯಾಣದ ಪಲ್ವಲ್, ಮುಂಬೈನ ಮತ್ತು ಕಾರ್ಗರ್ ಹಾಗೂ ಹೈದರಾಬಾದ್ನಲ್ಲಿ, ಮತ್ತು ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಂದು ಕಂಪ್ಲೀಟ್ಲಿ ಫ್ರೀ ಮೆಡಿಕಲ್ ಕಾಲೇಜ್ಗೆ ಜೋಡಣೆ ಆಗಿರ್ತಕ್ಕಂಥ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಹಾಗೂ ಶ್ರೀಲಂಕಾ, ನೈಜೀರಿಯಾ, ಫಿಜಿ ಮತ್ತು ಅಮೇರಿಕಾದಲ್ಲಿ ಈ ಎಲ್ಲ ಆಸ್ಪತ್ರೆಗಳು ಸಂಪೂರ್ಣ ಉಚಿತ ಸೇವೆಯನ್ನು ನೀಡ್ತಾ ಇದೆ. ಎಲ್ಲೂ ಕೂಡ ನಮ್ಮಲ್ಲಿ ಬಿಲ್ಲಿಂಗ್ ಕೌಂಟ್ರೇ ಇಲ್ಲ, ಸಿರ್ಫ್ ದಿಲ್ ನೋ ಬಿಲ್. ಮತ್ತು ಎಲ್ಲ ಸೇವೆಗಳು ಅತ್ಯುತ್ತಮವಂಥ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಸೇವೆಗಳು ಒಳಗೊಂಡಿವೆ ಇದರಲ್ಲಿ.
ಮತ್ತು ಬಾಬಾರವರು ಬಹಳ ಡ್ರೈ ಏರಿಯಾ ಆಗಿರ್ತಕ್ಕಂಥ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಅನಂತಪುರ ಜಿಲ್ಲೆಗೆ, ಸಂಪೂರ್ಣ ಜಿಲ್ಲೆಗೆ ಮನೆ ಮನೆಗೂ ನೀರನ್ನು ಒದಗಿಸ್ಕೊಟ್ರು, ಆ ಸೇವೆ ಮಾಡಿದ್ರು. ಅದೇ ರೀತಿ ಈಗ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಕರ್ನಾಟಕ ರಾಜ್ಯದ ಈ ಪೌಷ್ಟಿಕತೆ ವಿಭಾಗದಲ್ಲಿ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೂ ಸುಮಾರು 53 ಲಕ್ಷ ಮಕ್ಕಳಿಗೆ ಪ್ರತಿ ದಿವಸ ನಮ್ಮ ಸಂಸ್ಥೆಯಿಂದ ಅನ್ನಪೂರ್ಣ ಟ್ರಸ್ಟ್ ವತಿಯಿಂದ ಸಾಯಿಶ್ಯೂರ್ ಎಂಬ ಮಲ್ಟಿ ನ್ಯೂಟ್ರಿಯೆಂಟ್ ಪೌಡರ್ ನೀಡ್ತಾ ಇದ್ದೀವಿ, ಮಾರ್ನಿಂಗ್ ನ್ಯೂಟ್ರಿಷನ್. ಇವೆಲ್ಲವೂ ಕೂಡ ಸಮಾಜದಲ್ಲಿ ನಮ್ಮದೇ ಆದಂಥ ಒಂದು ಪುಟ್ಟ ಕಾಣಿಕೆ, ಸಮಾಜವನ್ನು ನಮ್ಮದೇ ಆದ ರೀತಿಯಲ್ಲಿ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಡೀತಾ ಇದೆ. ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಇದೆಲ್ಲವನ್ನು ಕೂಡ ಇವತ್ತು ಕುಗ್ರಾಮವಾದಂಥ ಒಂದು ಮುದ್ದೇನಹಳ್ಳಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದಂಥ ಒಂದು ಕುಗ್ರಾಮದಲ್ಲಿ ಇವತ್ತು ಇದನ್ನು ಗ್ಲೋಬಲ್ ಸೆಂಟರ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನಮ್ಮ ನ್ಯೂಸ್ 18 ಚಾನಲ್ನವರು ನಮ್ಮನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ನಮಗೆ ಕೃತಜ್ಞತೆಗಳು. ಹರಿಪ್ರಸಾದ್ರವ್ರಿಗೆ ಮತ್ತು ಸಹೋದರಂಥ ಡಿ ಪಿ ಸತೀಶ್ ಅವರಿಗೆ. ಈ ಪ್ರಶಸ್ತಿಯನ್ನು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲೇ ಓದಿದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇವತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರ ಕೈಯಿಂದ ತೆಗೆದುಕೊಳ್ತಾ ಇರ್ತಕ್ಕಂಥ ಹೆಮ್ಮೆ ಆಗಿದೆ. ನಮ್ಮ ಎಲ್ಲ ಒಂದು ಚಟುವಟಿಕೆಗಳಲ್ಲೂ ಕೂಡ ನಮ್ಮ ಜೊತೆಗಿದ್ದು ನಮಗೆ ಪ್ರೋತ್ಸಾಹ ಕೊಟ್ಟು ಸಹಕಾರ ಕೊಡ್ತಾ ಇರ್ತಕ್ಕಂಥ ಅವ್ರಿಗೆ ಕೃತಜ್ಞತೆ. ನಮ್ಮದೇ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಸಂಸ್ಥೆಯಲ್ಲಿ ಓದಿ ಇವತ್ತು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರ ಕೈಯಿಂದ ತೆಗೆದುಕೊಳ್ತಾ ಇರೋದು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ಮಾತಾಡಬೇಕು ಅನಿಸ್ತಾ ಇದೆ. ಈಗ ನಮ್ಮ ಗೋವಿಂದ ರೆಡ್ಡಿ ಅವರು ನಮಗೆ ಸೀನಿಯರ್ ಆಗಿದ್ದರು, ಹಿರಿಯರು. ನನಗೆ ಗೊತ್ತಿರಲಿಲ್ಲ ಇವರು ಬಂದಿದ್ದರು. ನನಗೆ ಮುಂಚಿತವಾಗಿ ಗೊತ್ತಿದ್ದರೆ ಒಂದು 2 ಮಾತು ಆಗಲೇ ಹೇಳ್ತಿದ್ದೆ. ಭಾಳ ಹೆಮ್ಮೆ ಆಗ್ತಾಯಿದೆ. ನಾನು 8ನೇ ತರಗತಿ 9, 10ನೇ ತರಗತಿ ನಾನು ಅಲ್ಲೇ ಓದಿರ್ತಕ್ಕಂಥದ್ದು. ನನ್ನ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು, ಅವರು 6 ವರ್ಷ ಅಲ್ಲಿ ಓದಿದ್ದಾರೆ. ನಾನು ಬರೀ 3 ವರ್ಷ ಅಲ್ಲಿ ಓದಿದ್ದೆ. ಅವರು 5ನೇ ತರಗತಿಯಿಂದ ಅಲ್ಲೇ ಓದಿದ್ದಾರೆ. ಈ ರೀತಿ ಭಾಳಷ್ಟು ಜನ ಅಲ್ಲಿ ಓದಿರ್ತಕ್ಕಂಥವ್ರು ಇದ್ದೀವಿ. ಒಂದು ರೀತಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನು ಇವತ್ತು ಶ್ರೀ ಸದ್ಗುರು ಮಧುಸೂದನ್ ಸಾಯಿ ಅವರ ಮುಖಾಂತರ ಶ್ರೀ ಸತ್ಯಸಾಯಿ ಬಾಬಾ ಅವರ ಒಂದು ಆಶೀರ್ವಾದದಿಂದ ಅಲ್ಲಿ ನೆರವೇರ್ತಾ ಇದೆ. ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜಿಗೆ ಈಗ ಪೇಷಂಟ್ಸ್ನ ಕೊರತೆ ಕಾಣ್ತಾ ಇದೆ. ಈಗ ಜನರಲ್ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ 1200, 1300 ಜನ ಪೇಷಂಟ್ಸ್ ಪ್ರತಿ ದಿವಸ ಔಟ್ ಪೇಷಂಟ್ಸ್ ಇರ್ತಾಯಿದ್ರು. ಮತ್ತು ಈಗ ಇಲ್ಲಿ ಆಸ್ಪತ್ರೆ ಪ್ರಾರಂಭ ಆದಮೇಲೆ ಇಲ್ಲಿಗೆ ಈಗ ಎಲ್ಲರೂ ಈಗ ಅವ್ರು ಏನು ಹೇಳಿದ್ರು, ಗೋವಿಂದ ರೆಡ್ಡಿ ಅವ್ರು ಹೇಳಿದಾಗೆ ದೇರ್ ಇಸ್ ನೋ ರಿಸಿಟ್ ಕೌಂಟರ್. ರಿಸಿಟ್ ಅನ್ನತಕ್ಕಂಥ ಪದಕ್ಕೆ ಅಲ್ಲಿ ಏನೂ ಇಲ್ಲ. ಈಗ ಎಲ್ಲರೂ ಅಲ್ಲೇ ಹೋಗಬೇಕು, ಅಲ್ಲೇ ಚಿಕಿತ್ಸೆ ಪಡಿಬೇಕು ಅಂತಕ್ಕಂಥ ಒಂದು ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 5-6 ಗಂಟೆಗೆ ಜನ ಅಲ್ಲಿ ಕ್ಯೂ ಸೇರಿಕೊಂಡು ಕೌಂಟರಲ್ಲಿ ತಪಾಸಣೆ ಮಾಡಿಕೊಂಡು ಟೋಕನ್ ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ನಾನು ಮೊನ್ನೆ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಗೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೋಡಿದೆ. ರಸ್ತೆ ಬದಿಯಲ್ಲೇ ವ್ಯವಸ್ಥೆ ಮಾಡಿದರು, ಪೂರ್ತಿ ಜನ ತುಂಬಿಕೊಂಡಿದ್ರು. ಈ ರೀತಿಯಾಗಿ ಬಹುಶಃ ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ವೈದ್ಯಕೀಯ ಸೇವೆ ಲಭ್ಯ ಆಗ್ತಕ್ಕಂಥದ್ದು. ಈಗ ಇದೇ ವೇದಿಕೆಯಲ್ಲಿ ನಮ್ಮ ಮುಂದೆ ನಮ್ಮ ನೂತನವಾಗಿ ಜಯದೇವ ಆಸ್ಪತ್ರೆ ನಿರ್ದೇಶಕರಿದ್ದಾರೆ. ಜಯದೇವ ಆಸ್ಪತ್ರೆನೂ ಒಂದು ದೊಡ್ಡ ಒಂದು ಇಟ್ಸ್ ಅ ಎಕ್ಸಾಂಪಲ್ ಫಾರ್ ದ ಎಂಟೈರ್ ಕಂಟ್ರಿ. ಇವತ್ತು ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಅಟೋನಮಸ್ ಇನ್ಸ್ಟಿಟ್ಯೂಟ್ ಜಯದೇವ ಸಂಸ್ಥೆ, ಭಾಳಷ್ಟು ಜನ ಇವತ್ತು ಅದಕ್ಕೆ ಶ್ರಮ ವಹಿಸಿದ್ದಾರೆ. ಇವತ್ತು ಜಯದೇವ ಸಂಸ್ಥೆ ಇಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತಕ್ಕಂಥದ್ದು ಒಂದು ಹೃದಯ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನಾವು ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ. ನಾನು ಇವತ್ತು ಬೆಳಗ್ಗೆನೇ ನಾನು ಅಲ್ಲಿ ತಪಾಸಣೆಗೆ ಹೋಗಿದ್ದೆ. ನಾನು ಅಲ್ಲಿ ನಮ್ಮ ಹೊಸ ನಿರ್ದೇಶಕರ ಜೊತೆ ಮಾತಾಡ್ತಿದ್ದೆ. ನಾನು ಹೇಳಿದೆ ಇದೇ ರೀತಿ ಬದಲಾವಣೆ ನಮ್ಮ ಕಿದ್ವಾಯಲ್ಲಿ ಆಗಬೇಕು. ಕಿದ್ವಾಯಿಗೆ ಭಾಳ ಒತ್ತಡ ಇದೆ. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಆಗಿದ್ದರೂ ಸಹ ಈ ಏನು ಜಯದೇವ ಮಾಡೆಲ್ ಆಫ್ ಆ್ಯನ್ ಆಪ್ರೇಷನ್ಸ್ ಇದೆ, ಐ ಥಿಂಕ್ ದಟ್ಸ್ ರಿಯಲಿ ಇಟ್ಸ್ ಕಾಂಪಿಟಿಂಗ್ ವಿತ್ ದ ಪ್ರೈವೇಟ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಮಟ್ಟದಲ್ಲಿ ಇವತ್ತು ಜಯದೇವ ಆಸ್ಪತ್ರೆ ಜನರಿಗೆ ಬಡವರಿಗೆ ಎಟಕತಕ್ಕಂಥ ರೀತಿಯಲ್ಲಿ ಇವತ್ತು ಸೇವೆಗಳನ್ನು ಕೊಡ್ತಾ ಇದೆ. ಆ ರೀತಿಯಾಗಿ ಇವತ್ತು ನಮ್ಮ ಮುದ್ದೇನಹಳ್ಳಿಯಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ, ನಾನು ಓದಿರ್ತಕ್ಕಂಥ ಸಂಸ್ಥೆ. ಆವತ್ತು ನಾವು ಓದುವಂಥ ಸಂದರ್ಭದಲ್ಲಿ ಬರೀ ಒಂದು ಜಸ್ಟ್ ಒಂದು ಕ್ಲಿನಿಕ್ ಮಾತ್ರ ಇತ್ತು. ನಮಗೇನಾದರೂ ಹಾಸ್ಟೆಲ್ ತೊಂದರೆ ಆದರೆ ನಮಗೆ ಚಿಕಿತ್ಸೆ ಕೊಡೋದಕ್ಕೆ. ಇವತ್ತು ನಾವು ಯಾರೂ ಊಹಿಸಲಿಲ್ಲ ಒಂದು ವೈದ್ಯಕೀಯ ಕಾಲೇಜಲ್ಲಿ ಸ್ಥಾಪನೆ ಆಗುತ್ತೆ, ಈ ರೀತಿಯಾದಂಥ ಸೇವೆ ಕೊಡ್ತಾರೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಚಾರ. ಮತ್ತೊಂದು, ನಾನು ಇವತ್ತು ಇಲ್ಲಿ ನಮ್ಮ DME ಅವರು ಇದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮ್ಮ ತಾಲೂಕಿನ ಆಸ್ಪತ್ರೆಯನ್ನು ಕಾರ್ಪೊರೇಟ್ ಸ್ಟೈಲ್ ಆಸ್ಪತ್ರೆಗೆ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ನಾನು ಹಮ್ಮಿಕೊಂಡು ಪ್ರಯತ್ನ ಮಾಡ್ತಾಯಿದ್ದೀನಿ. ಕಾರಣ
ಇವತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ ಒಂದು ರೀತಿ ಜನರಿಗೆ ಏನೋ ಒಂದು ರೀತಿ ಅಲ್ಲಿ ಯಾವುದೇ ಒಂದು ಶುಚಿತ್ವ ಇರೋದಿಲ್ಲ, ವೈದ್ಯರು ಸರಿಯಾಗಿರೋದಿಲ್ಲ, ಈ ರೀತಿ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಕ್ಕಂಥದ್ದಿದೆ. ಅದಕ್ಕೆ ಹೊರತುಪಡಿಸಿ ನಾನು ಮಾಡಬೇಕು ಅಂತಕ್ಕಂಥ ಪ್ರಯತ್ನ, ಮತ್ತೊಂದು ಪ್ರಯತ್ನ ಮಾಡಿದೆ. ನಮ್ಮ ಊರಿನವರೇ ಅಮೇರಿಕಲ್ಲಿ ಹೋಗಿ ಸುಮಾರು 50 ವರ್ಷ ಆಗಿತ್ತು ನೆಲೆಸಿ, ಅವರ ಸಂಪರ್ಕ ಸಿಕ್ಕಿದ ಮೇಲೆ ನಾನು ಅವರನ್ನು ಮಾತಾಡಿದಾಗ ಅವರು $1 ಮಿಲಿಯನ್ ನಾನು ಕೊಡ್ತೇನೆ ಆಸ್ಪತ್ರೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಅಂತಕ್ಕಂಥದ್ದನ್ನು ನನಗೆ ಹೇಳಿದ್ದಾರೆ. ಈ ರೀತಿ ಹಲವಾರು ನಾವು ಪ್ರಯತ್ನಗಳನ್ನು ಮಾಡ್ತೀವಿ, ಆದರೆ ಕಟ್ತಕ್ಕಂಥದ್ದು ಸುಲಭ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದ್ದೀವಿ, ಆದರೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ವೈದ್ಯರು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಯಾರಿರ್ತಾರೆ ಅವರ ಬದ್ಧತೆ ಭಾಳ ಮುಖ್ಯ. ಅದಕ್ಕೆ ಇಟ್ಸ್ ಅ ಎಕ್ಸಾಂಪಲ್ ಅಂದರೆ ನಮ್ಮ ಜಯದೇವ ಆಸ್ಪತ್ರೆ. ಇಟ್ಸ್ ಅ ರಿಯಲಿ a very good example for all the medical colleges in the state of Karnataka. I think all of them have to really follow that model of management and maintaining the cleanliness whatever it is required. ಅದೇ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಬಹುಶಃ ಕಲಿತಕ್ಕಂಥದ್ದು ಭಾಳಷ್ಟಿದೆ, ಆದರೆ ಯಾರೇ ಒಬ್ಬರಿಂದ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವು ಯಾರು ವೈದ್ಯರಿದ್ದೀವಿ ನಾವೆಲ್ಲರೂ ಆ ಬದ್ಧತೆಯಿಂದ ನಾವು ಕೆಲಸ ನಿರ್ವಹಿಸದೆ ಮಾತ್ರ, ಯಾವ್ಯಾವ ಜವಾಬ್ದಾರಿ ಇರ್ಬೋದು ನಮಗೆ, ಆದರೆ ಎಲ್ಲ ಜವಾಬ್ದಾರಿಗಳನ್ನು ಸರಿಯಾದ ರೀತಿ ನಿರ್ವಹಿಸಿದಾಗ ಮಾತ್ರ ನಾವು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ, ಇಷ್ಟು ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲಿ ನಾವು ಪ್ರತಿಯೊಬ್ಬ ಬಡವನಿಗೂ ಒಂದು ಗುಣಮಟ್ಟದ ಚಿಕಿತ್ಸೆ ಕೊಡ್ತಕ್ಕಂಥದ್ದಕ್ಕೆ, ಆರೋಗ್ಯದ ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನನ್ನ 2 ಮಾತು ಮತ್ತೊಮ್ಮೆ ನಾನು ಮುಗಿಸ್ತೇನೆ. ಸುಮಾರು ಇಲ್ಲಿವರೆಗೆ 40,000 ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತಕ್ಕಂಥ ಒಂದು ತೃಪ್ತಿ ನಮಗಿದೆ. 40,000 ಮಕ್ಕಳಿಗೆ ಕಳೆದ 10 ವರ್ಷಗಳಲ್ಲಿ. ಇದನ್ನು ಸಂತೋಷಪಟ್ಟು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ, ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ. ನ್ಯೂಸ್ 18 ಪರವಾಗಿ ಒಂದು ಕಿರು ಕಾಣಿಕೆ ಇದೆ, ದಯಮಾಡಿ ಅದನ್ನು ಸ್ವೀಕರಿಸಬೇಕು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮರಿ ಟೈಗರ್ ಬಂದಿರೋದ್ರಿಂದ ಹೀರೋಯಿಸಮ್ ಅಂದರೆ ತೆರೆ ಹಿಂದೆ ಎಷ್ಟು ಕಷ್ಟಪಡ್ತೀರಾ ಆರೋಗ್ಯದ ವಿಷಯವಾಗಿ, ಬಾಡಿ ಬಿಲ್ಡ್ ಮಾಡೋ ವಿಷಯವಾಗಿ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಳೋಣ. ಒನ್ಸ್ ಅಗೇನ್ ವೆಲ್ಕಮ್. ಈಗ ಮ್ಯಾನರಿಸಮ್ ಎಷ್ಟು ಮುಖ್ಯ ಹೀರೋಗೆ, ಹೆಲ್ತ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಾವು ತೆರೆ ಮೇಲೆ ನೋಡಿದಷ್ಟು ಈಸಿ ಅಲ್ಲ, ಎಸ್ಪೆಷಲಿ ಈ ಫೈಟಿಂಗ್ ಸೀಕ್ವೆನ್ಸ್ಗಳು. ಸೊ ಬಾಡಿ ಬಿಲ್ಡಿಂಗ್ ಜೊತೆಗೆ ಹೆಲ್ತ್ ಕೇರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನಿಮ್ಮ ಫೀಲ್ಡಲ್ಲಿ? ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೂ ಆ್ಯಂಡ್ ಮೊದಲನೇದಾಗಿ ಡಾಕ್ಟರ್ಸ್, ನಾವು ಪ್ರಾಣ ಉಳಿಸಿ ಅಂತ ಕೇಳೋದು ಇಬ್ಬರ ಹತ್ರ, ಒಂದು ದೇವ್ರ ಹತ್ರ ಕೇಳ್ಕೊತೀವಿ, ಇನ್ನೊಂದು ಡಾಕ್ಟ್ರ್ ಹತ್ರನೇ ಕೇಳ್ಕೊಡೋದು. ಸೊ ಆ ಥರ ಪ್ರಾಣ ಉಳಿಸಿ ಇವತ್ತು ಎಷ್ಟೋ ಜನರನ್ನ ಉಳಿಸ್ಕೊಟ್ಟಿದ್ದೇವೆ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸು ನನಗೆ ನನ್ನ ಲೈಫಲ್ಲಿ ತುಂಬ ನನಗೆ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ತಂದೆ ಆಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ಇಡೀ ಫ್ಯಾಮಿಲಿ ಯಾರೇ ಅಡ್ಮಿಟ್ ಆದ್ರೂ ನಾನೇ ಅಟೆಂಡರು. ಅವಾಗೆಲ್ಲ ಚಿಕ್ಕ ವಯಸ್ಸಿಂದನೇ ಇದೆ. ನಮ್ಮ ತಾತ ಅಡ್ಮಿಟ್ ಆದಾಗ ಹಾಸ್ಪಿಟ್ಲಲ್ಲಿ ಹೋಗಿ ಡ್ಯೂಟಿ ಮಾಡೋದು, ನೈಟ್ ಫುಲ್ಲು ನಾನೇ ಡ್ಯೂಟಿ ಮಾಡಬೇಕು. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಗೊತ್ತಿಲ್ಲ, ಸುಮಾರು ಜನಕ್ಕೆ ಅದು ಅನುಭವ ಇದೆಯಲ್ಲೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಅದು ಸಾಗ್ಬಿಡುತ್ತೆ ಡೇ. ನೈಟ್ ಇದೆ ಗೊತ್ತಾ, ಪೇಷಂಟ್ ಪಕ್ಕದಲ್ಲಿ ಮಲ್ಕೊಳ್ಳೋದು, ಆ ಡ್ರಿಪ್ಸ್ ಹಾಕಿಸ್ಕೊಂಡು ನೈಟೆಲ್ಲ ಕೆಮ್ತಿರ್ತಾರೆ, ನೈಟ್ ಏನಾಗುತ್ತೆ ಅನ್ನೋದು ಸಾಗುತ್ತೆ ಗೊತ್ತಾ, ಇಡೀ ನೈಟ್ ಸಾಗಲ್ಲ. ಸೊ ನಮ್ಮ ತಾತಯಿಂದ ಹಿಡಿದು, ನಮ್ಮ ತಂದೆಯಿಂದ ಹಿಡಿದು, ನಮ್ಮ ತಾಯಿಯಿಂದ ಹಿಡಿದು ಎಲ್ಲರ ಜೊತೆ ನಾನು ಅಟೆಂಡರ್ ಕೆಲಸ ಮಾಡಿದ್ದೀನಿ. ಬಟ್ ನನಗೇನಿರುತ್ತೆ ಅಂದರೆ, ಬೆಳಗ್ಗೆ ಬಂದರೆ ಆ ಡಾಕ್ಟ್ರು ಮುಖ ನೋಡಿಬಿಟ್ರೆ ಸಾಕು ಅಂತ. ಸೊ ಬೆಳಗ್ಗೆ ಬಂದರೆ ಡಾಕ್ಟ್ರ್ ಬಂದು ಓಕೆ ಚೆನ್ನಾಗಿದ್ದಾರೆ ನಿಮ್ಮ ತಾಯಿ ಅಥವಾ ನನ್ನ ತಂದೆ ಚೆನ್ನಾಗಿದ್ದಾರೆ ಅಂದಾಗ ಅಲ್ಲಿಗೆ ನಮಗೆ ಅರ್ಧಕ್ಕರ್ಧ ಜೀವ ಬಂದಂಗಿರುತ್ತೆ. ಸೊ ನಿಮ್ಮೆಲ್ರಿಗೂ ಎಷ್ಟು ಜನ ಡಾಕ್ಟರ್ಸ್ ಇದ್ದೀರೋ ನಿಮ್ಮ ಪಾದಕ್ಕೆ ನಾನು ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿಮ್ಮ ಒಂದು ಸೇವೆ ಇಲ್ಲದೆ, ನೀವಿಲ್ಲದೆ ಈ ಪ್ರಪಂಚದಲ್ಲಿ ಆ್ಯಕ್ಚುಲಿ ಒಂದು ಇಡೀ ಪಾರ್ಟ್ ಆಫ್ ಅವರ್ ಲೈಫ್ ಅವ್ರು ಆಗ್ತಾರೆ. ಸೊ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಆ್ಯಂಡ್ ಅಫ್ಕೋರ್ಸ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಮ್ಮ, ಬಿಕಾಸ್ ಸ್ಟಂಟ್ಸ್ ಮಾಡ್ತಿರ್ತೀವಿ, ಮೇ ಬಿ ಆ್ಯಕ್ಷನ್ ಹೀರೋಗಳಿಗೆ ಸ್ವಲ್ಪ ಜಾಸ್ತಿ. ಬಿಕಾಸ್ ಇವತ್ತಿಗೂ ನಾನು ಏನು ಮಾಡಿದ್ದೆ ಅಂದರೆ, ರಾಬರ್ಟ್ ಸುಮಾರು ಜನ ನೋಡಿರ್ಬೋದು ಅನಿಸುತ್ತೆ. ರಾಬರ್ಟ್ ಬಿಫೋರ್ ಸಿನಿಮಾ ಏನಾಯಿತು, ಯಾವುದೋ ಒಂದು ಸ್ಟಂಟ್ ಮಾಡೋಕ್ಕೆ ಹೋಗಿ ಅದು ಇವತ್ತಿಗೂ ಹಾಕಿದ್ರು, ವಿನೋದ್ ಪ್ರಭಾಕರ್ಗೆ ಏಟ್ ಆಗೋಯ್ತಾ ಅಂತ. ಯಾಕಂದರೆ ನನ್ನ ಫೈಟರ್ಸ್ಗೂ ಏಟ್ ಆಗದೆ ಇರೋ ಥರ ನಾನು ಅಷ್ಟು ಕೇರ್ ತೊಗೊಂಡೆಲ್ಲ ಮಾಡ್ತಿರ್ತೀನಿ. ಯಾವುದೋ ಒಂದು ರೋಪ್ ಶಾಟ್ ಇಲ್ಲದೆ, ಯೂಶ್ವಲಿ ಟ್ರ್ಯಾಂಪಲಿನ್ ಆ್ಯಂಡ್ ಬೋರ್ಡ್ ಈಗ ಯೂಸ್ ಮಾಡಲ್ಲ ನಾವುಗಳು. ನಾನು ಬೋರ್ಡ್ ತರಿಸ್ಬಿಟ್ಟು ಇಲ್ಲಿಂದ ಜಂಪ್ ಹೊಡೆದು ಐ ಹ್ಯಾಡ್ ಟು ಡೂ ಒನ್ ಫ್ಲೈ ಕಿಕ್, ಹೋಗಿ ಬೆಡ್ ಸಂದಿ ಕಾಲು ಸಿಗಾಕೊಂಡು, ಆ್ಯಕ್ಚುಲಿ ಈ ಮಂಡಿ ಇಲ್ಲಿಂದ ಈ ಕಾಲು ಹಿಂಗೆ ಬಂದ್ಬಿಟ್ಟಿತ್ತು ಹೊರಗಡೆ, ಇಟ್ ಜಸ್ಟ್ ಕೇಮ್ ಔಟ್.
ಬೆಡ್ ಮೇಲೆ ಮಲ್ಕೊಂಡು ನಾನು ಕಾಲನ್ನ ಎಳೆದು ಹಿಂಗೆ ಕೂರಿಸ್ಕೊಂಡು ಡಾಕ್ಟ್ರು ಇವರು ನಮ್ಮ ಡೈರೆಕ್ಟ್ರಿಗೆ ಹೇಳಿದೆ, ಡೈರೆಕ್ಟ್ರ್ ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಅಂತ. ಫಸ್ಟ್ ನನಗೆ ಬೆಡ್ ಮೇಲೆ ಮಲಗಿದ ತಕ್ಷಣ ಅಲ್ಲಿ ನನಗೆ ಡಾಕ್ಟ್ರ್ ಹೇಳಿದ್ದು 5 ವಾರ ಇಲ್ಲಿಂದ ಇಲ್ಲಿವರೆಗೂ ಇದು ಏನು ಕಾಸ್ಟ್ ಆಗ್ತಾರಲ್ಲ ಅದು ಹಾಕ್ಬಿಟ್ಟು. ನನಗೆ ನೆಕ್ಸ್ಟ್ ಸಿನಿಮಾ ಆ್ಯಕ್ಚುಲಿ ರಾಬರ್ಟ್ ಇದ್ದಿದ್ದು, ಬಿಕಾಸ್ ಇಟ್ ವಾಸ್ ಅ ಬಿಗ್ ಸಿನಿಮಾ ಫಾರ್ ಮಿ. ನನಗೆ ಹೆಂಗೆ ಏನು ಮಾಡೋದು ಅಂತ ನನಗೆ 10 days ಆ್ಯಂಡ್ ಐ ವಾಸ್ ಸೈಜಿಂಗ್ ಅಪ್ ವರ್ಕೌಟು. ಅದು ಸೈಜ್ ಅಪ್ ಅಲ್ಲ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೈಜ್ ಅಪ್ ಆಗಿ ಅದಾದಮೇಲೆ ಕಟ್ ಡೌನ್ ಆಗೋದು. ನನಗೆ ಫಸ್ಟು ಏನಾಯಿತು ಅಂದರೆ ನಾನು ಏನು ಮಾಡೋದು ಅಂತ, ನಾನು ವರ್ಕೌಟ್ ಆಗಲೇ ಇಲ್ಲ. ಸೊ ಕ್ರಚಸಲ್ಲಿ ಅದು ವೀಡಿಯೋಸ್ ಎಲ್ಲ ಬಂದಿದೆ ಯೂಟ್ಯೂಬಲ್ಲೆಲ್ಲ, ಕ್ರಚಸಲ್ಲಿ ಹೋಗಿ ವರ್ಕೌಟ್ ಮಾಡಿ ಆಮೇಲೆ ಆಗಲಿಲ್ಲ ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು ನಾನು ಕೇಳಿದೆ. 10 daysಗೆಲ್ಲ ಬಿಚ್ಚಿಬಿಟ್ಟಿದ್ದೆ. ಇವತ್ತಿಗೂ ನನಗೆ ಇದು ಮಂಡಿ ಕೂರೇ ಇಲ್ಲ ಆ್ಯಂಡ್ ಇವತ್ತು ಕಷ್ಟಪಡ್ತೀನಿ. ಸೊ ಎವ್ರಿ ಟೈಮ್ ಐ ಫೈಟ್. ವಾಟ್ ಹ್ಯಾಪನ್ಸ್ ಲೈಕ್ ನಾನು ಟೋಟಲ್ ಬಾಡಿನ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಎಲ್ಲ ಲ್ಯಾಂಡಿಂಗ್ ಈ ಕಡೆ ಇಟ್ಕೊಂಡು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಹೀರೋಗೆ ಅಥವಾ ಒಬ್ಬ ಫೈಟ್ರಿಗಾಗಲಿ. ಬಿಕಾಸ್ ನಾನು ತುಂಬ ಕೇರ್ ತೊಗೊಳ್ತೀನಿ, ನನಗೆ ಎಲ್ರಿಗೂ ಹೇಳ್ತಿರ್ತೀನಿ. ಆ್ಯಂಡ್ ಮೋರ್ ಓವರ್ ನಾನು ಪ್ಯಾಕ್ಸ್ ಮಾಡಿದಾಗ ಅವಶ್ಯಕತೆ ನಮಗಿದೆ, ಬಾಡಿ ಆನ್ ಸ್ಕ್ರೀನ್ ತೋರಿಸ್ಬೇಕು. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ಗೂ ಹೇಳೋದೇನು ಅಂದರೆ ಶಾರ್ಟ್ ಕಟ್ ಇಲ್ಲ, ವರ್ಕೌಟ್ರಲ್ಲಿ ಶಾರ್ಟ್ ಕಟ್ ಇಲ್ಲ. ದಯವಿಟ್ಟು ಅದನ್ನು ಈ ಒಂದು ವೇದಿಕೆ ಮೇಲೆ ಹೇಳಲೇಬೇಕು ನಾನು. ಶಾರ್ಟ್ ಕಟ್ ಇಲ್ಲ, ಬೇಗ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನನಗೆ ಜೀನ್ಸಲ್ಲಿತ್ತು, ನಮ್ಮ ತಂದೆ ಜೀನ್ಸಲ್ಲಿತ್ತು. ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಫ್ರಮ್ 14 years. 14ಇಂದ ನನಗೆ ಇವತ್ತಿನವರೆಗೂ ಒಂದು ಆಲ್ಮೋಸ್ಟ್ ಒಂದು 10-12 years 15 years ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ಐ ಆಸ್ಕ್ ಆಲ್ ದಿ ಯಂಗ್ಸ್ಟರ್ಸ್, ದಯವಿಟ್ಟು ಜಿಮ್ಗೆ ಹೋದರೆ ಈಗೋ ಲಿಫ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಈಗೋ ಲಿಫ್ಟಿಂಗ್ ತುಂಬ ಕೆಟ್ಟದ್ದು. ನನಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಿ. ಪಕ್ಕದಲ್ಲಿ ಯಾರೋ 500 kg ಎತ್ತಾ ಇದ್ದಾನೆ ಅಂದರೆ ನಾನು ಎತ್ತೀನಿ ಅನ್ನೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಈ ಒಂದು ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನ್ಯೂಸ್ 18 ಥ್ಯಾಂಕ್ಸ್ ಫಾರ್ ಕಮಿಂಗ್. ಆ್ಯಂಡ್ ಹೀರೋ ವೇದಿಕೆ ಮೇಲೆ ಬಂದಮೇಲೆ ಡೈಲಾಗ್ ಬೇಕಾ ಬೇಡವಾ? ಮರಿ ಟೈಗರ್ ಸಿನಿಮಾದೇ ಬೇಕಾ, ಟೈಗರ್ ಸಿನಿಮಾದ ಬೇಕಾ? ಆನ್ ಡಿಮ್ಯಾಂಡ್. ಯೂಶಲಿ ನವಗ್ರಹದೇ ಎಲ್ಲ ಕಡೆನೂ ಫೇಮಸ್ಸು. ತುಂಬ ನಾವು ಸ್ವಲ್ಪ ಡಿಫ್ರೆಂಟ್ ಅದಕ್ಕೆ ಅಪ್ ಅಂಡ್ ಡೈಲಾಗ್ ಬೇಕು. ಅಪ್ ಅಂಡ್ ಡೈಲಾಗೆ ನಮ್ಮ ತಂದೆ ವಾಯ್ಸಲ್ಲಿ ಮೇ ಬಿ ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ, ಅಂಡರ್ಸ್ಟ್ಯಾಂಡ್? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಂದರೆ ಇವ್ರ ಸಿನಿಮಾ ಡೈಲಾಗ್ ಬೇಕು ಅಂತನಾ? ಚಿಕ್ಕದಾಗಿ ನಿಮ್ಮದೇ ಸಿನಿಮಾ ಡೈಲಾಗ್ ಮಾದೇವದ ಹೇಳ್ತೀರಾ? ಓಕೆ. ಮಾದೇವ ಈಗ ಸಿನಿಮಾ ಏನು ರಿಲೀಸ್ ಆಗಿ ನನಗೆ ತುಂಬಾ ಹೆಸರು ತಂದುಕೊಟ್ಟಿದ್ದಂಥ ಸಿನಿಮಾ. ಮತ್ತೆ ಇವ್ರ ತಂಟೆಗೆ ಏನಾದರೂ ಬಂದರೆ ನನ್ನ ಕೋಪನ ತಣ್ಣಗೆ ಮಾಡೋಕ್ಕೆ ಆ ಶಿವನ್ ತಲೆ ಮೇಲೆ ಗಂಗೆ ಕೈಯಲ್ಲೂ ಆಗಕ್ಕಿಲ್ಲ. ನೋಡಿ ಎಷ್ಟು ಕಷ್ಟಪಡ್ತಾರೆ. ತೆರೆ ಹಿಂದೆ ತೆರೆ ಮುಂದೆ ನಾವು ನೋಡಿದಾಗ ವಿಜುವಲ್ ಹೊಡಿತೀವಿ ಆ್ಯಂಡ್ ಖುಷಿ ಪಡ್ತೀವಿ. ಅವ್ರ ಕಷ್ಟ ನಮ್ಮ ಜೊತೆ ಹೇಳ್ಕೊಂಡಿದ್ದಕ್ಕೆ ಹೆಲ್ತ್ ಟಿಪ್ಸ್ ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮುಂದಿನ ಪ್ರಶಸ್ತಿಯ ವಿಭಾಗ ಬೆಸ್ಟ್ ಯೂರಾಲಜಿ ಆ್ಯಂಡ್ ಆಂಡಾಲಜಿ ಹಾಸ್ಪಿಟಲ್ ಇನ್ ಬೆಂಗಳೂರು. ಇದನ್ನು ತಿಳಿಸ್ಕೊಡೋದಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಮೊಹಮ್ಮದ್ ಮೊಹಿಸಿನ್, ಪ್ರಿನ್ಸಿಪಲ್ ಸೆಕ್ರೆಟರಿ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೇನೆ ಸ್ಯಾಂಡಲ್ವುಡ್ನ ನಟಿ ನಿಮಿಕಾ ರತ್ನಾಕರ್, ಶೇಕ್ ಇಟ್ ಪುಷ್ಪವತಿ ಮೂಲಕ ಫೇಮಸ್ ಆದಂಥ ನಟಿ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ಎಕ್ಸಲೆನ್ಸ್ ಇನ್ ಯೂರಾಲಜಿ ಆ್ಯಂಡ್ ಆಂಡ್ರಾಲಜಿ ಕೇರ್, ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ನಿಮಗೆ ಪ್ರಶಸ್ತಿ ನೀಡೋದಕ್ಕೂ ಮುಂಚೆ ನಿಮ್ಮ ಸೇವೆ ಕುರಿತಾಗಿ ಒಂದು ವಿಡಿಯೋ ಇದೆ, ಮೊದಲಿಗೆ ನೋಡೋಣ. ವಿಡಿಯೋ ಪ್ಲೀಸ್. ಹುಟ್ಟಿದ್ದು ಬಡ ರೈತ ಕುಟುಂಬದಲ್ಲಿ, ಓದಿದ್ದು ಕನ್ನಡ ಮೀಡಿಯಂನಲ್ಲಿ, ವಿದ್ಯಾಭ್ಯಾಸವೆಲ್ಲ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ. ಈಗ ಟೊಂಕ ಕಟ್ಟಿ ನಿಂತಿರೋದು ಬಡವರ ಆರೋಗ್ಯವನ್ನ ಸುಸ್ಥಿರ ಮಾಡೋಕೆ. ಇವರೇ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್ನ ಮುಖ್ಯಸ್ಥ, ಮೂತ್ರರೋಗ ತಜ್ಞ ಡಾಕ್ಟರ್ ನಾಗರಾಜಯ್ಯ ಎನ್. 10 ಬಹುರಾಷ್ಟ್ರೀಯ ಆಸ್ಪತ್ರೆಗಳಲ್ಲಿ 30 ವರ್ಷಗಳ ಅಗಾಧ ಅನುಭವ, 50,000ಕ್ಕೂ ಹೆಚ್ಚು ಸರ್ಜರಿ ಮಾಡಿದ ಗಟ್ಟಿಗ. ಬಡ ಜನರಿಗೆ ಸೇವೆ ನೀಡಲು ತಮ್ಮದೇ ಆದ ಆಸ್ಪತ್ರೆಯನ್ನ ಸ್ಥಾಪಿಸಿದ್ರು. ಅದುವೇ ಹ್ಯಾಪಿ ಹೆಲ್ತ್ ಹಾಸ್ಪಿಟಲ್. ಕಾರ್ಪೊರೇಟ್ ಹಾಸ್ಪಿಟಲ್ ಕಂಪೇರ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ ಅರ್ಧ ರೇಟಲ್ಲಿ ನಾನು ಪೇಷಂಟ್ ಕೊಡ್ಬೋದು. ಆ ರೀತಿ ಲಾಭಕ್ಕಿಂತ ಹೆಚ್ಚಾಗಿ ಒಂದು ಸರ್ವಿಸ್ ಮಾಡೋಣ ಅಂತ ಇದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದೀನಿ. ಜೀವನದಲ್ಲಿ ಈ ಸುಮಾರು ಒಂದು 40,000 50,000 ಸರ್ಜರಿಗಳು ಮಾಡಿದ್ದೀನಿ. ಇದರಲ್ಲಿ 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಮೂತ್ರರೋಗ, ಸಂತಾನ ರೋಗ ಸಮಸ್ಯೆಗಳು ಮತ್ತು ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ
ಭರವಸೆಯ ಚಿಕಿತ್ಸೆ ನೀಡುತ್ತಾ ಬಂದಿರೋ ಡಾಕ್ಟರ್ ನಾಗರಾಜಯ್ಯ ಎನ್ ಅವರ ಹ್ಯಾಪಿ ಹೆಲ್ತ್ ಆಸ್ಪತ್ರೆಗೆ ನ್ಯೂಸ್ 18 ಕನ್ನಡ ವತಿಯಿಂದ ಎಕ್ಸಲೆನ್ಸ್ ಇನ್ ಯೂರಾಲಜಿ ಅಂಡ್ ಆಂಡ್ರಾಲಜಿ ಕೇರ್ ವಿಭಾಗದಲ್ಲಿ ಪ್ರಶಸ್ತಿಯ ಗರಿಮೆ. ಕಂಗ್ರ್ಯಾಚುಲೇಷನ್ಸ್ ಹ್ಯಾಪಿ ಹೆಲ್ತಿ ಹಾಸ್ಪಿಟಲ್. ಇದರ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಎನ್ ನಾಗರಾಜಯ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರಶಸ್ತಿ ಬಂದಿದ್ದಕ್ಕೆ ಧನ್ಯವಾದಗಳು. ಇದು ನಾನು ಆಗಲೇ 30 ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೆ, ರೂರಲ್ ಸೈಡೆಲ್ಲ ಹೋಗ್ತಿದ್ದೆ. ಅತ್ಯಾಧುನಿಕ ಸಲಕರಣೆಗಳು ಯೂರಾಲಜಿ ಆಂಡ್ರಾಲಜಿ ಅದು ಯಾಕಂದರೆ ಎಲ್ಲರೂ ಕಣ್ಣಿನ ಕ್ಯಾಂಪ್ ಮಾಡ್ತಾರೆ, ಫ್ರೀ ಕ್ಯಾಂಪ್ ಮಾಡ್ತಾರೆ, BP ಶುಗರ್ದು ಮಾಡ್ತಾರೆ. ಈ ಯೂರಾಲಜಿ ಆಂಡ್ರಾಲಜಿ ಅಂದರೆ ಮೂತ್ರ ರೋಗ ಮತ್ತು ಸಂತಾನ ರೋಗ ಅದು ಯಾರಿಗೂ ಹೇಳ್ಕೊಳ್ಳಿಕ್ಕೆ ಅದು ಮುಜುಗರ, ನಾಚಿಕೆ, ಓಪನ್ನಾಗಿ ಯಾರೂ ಮಾಡಲ್ಲ, ಪ್ರೈವೇಟಲ್ಲೇ ಹೇಳೋದು. ಹಾಗಾಗಿ ಅದಕ್ಕೆ ಒಂದು ನಾನು ಇಂಪಾರ್ಟೆನ್ಸ್ ಕೊಟ್ಟು ಆ ಯೂರಾಲಜಿ ಆಂಡ್ರಾಲಜಿ ಕ್ಯಾಂಪ್ ಅಂತ ಸಪ್ರೇಟಾಗಿ ಒಂದು 5 ವರ್ಷದಿಂದ ಶುರು ಮಾಡಿದ್ದೇನೆ. ಮೊದಲೆಲ್ಲ ಜನರಲ್ ಕ್ಯಾಂಪ್ಗೆ ಹೋದರೆ ಒಂದು 4-5 ಯೂರಾಲಜಿ ಪೇಷಂಟ್ಸ್ ಇರ್ತಿದ್ರು. ಈಗ ನಾನು ಆಲ್ಮೋಸ್ಟ್ 200-300 ಪೇಷಂಟ್ಸ್, ಅಂದರೆ ರೂರಲ್ ಸೈಡ್, ನಾನು ಬಿಕಾಸ್ ಗ್ರಾಮೀಣ ಪ್ರದೇಶದಿಂದ ಬಂದಿರೋದ್ರಿಂದ ಆದಷ್ಟು ರೂರಲ್ ಸೈಡ್ಗೆ ಹೋಗಿ ಟೌನ್ಸಲ್ಲಿ ಅದು ಆರ್ಗನೈಸ್ ಮಾಡ್ತೀನಿ ಕ್ಯಾಂಪ್ಸು. 200-300 ಯೂರಾಲಜಿ ಪೇಷಂಟ್ಸ್ ಅಂದರೆ ನನಗೆ ನಂಬಲಿಕ್ಕಾಗಲ್ಲ, ಅಷ್ಟೊಂದು ಜನ ಬರ್ತಿದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಏನು ಮುಜುಗರ ಪಡೋದಾಗಲಿ ನಾಚಿಕೆ ಆಗಲಿ ಆಗೋದಿಲ್ಲ. ಯೂರಾಲಜಿಲಿ ಏನೋ ಒಂದು ಬ್ಲಾಕೇಜ್ ಇರುತ್ತೆ, ಅದರಿಂದ ಕಿಡ್ನಿ ಸ್ಟೋನ್ಸ್ ಆಗ್ಬೋದು, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಾಸ್ಟ್ ಸ್ಟೇಜ್ವರೆಗೂ ಹೇಳಲಿಕ್ಕೆ ಅವ್ರಿಗೆ ಮುಜುಗರ ಅಥವಾ ನಾಚಿಕೆ, ಅದನ್ನೆಲ್ಲ ಹೋಗಲಾಡಿಸಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಸೊ ಅದರಲ್ಲಿ ಯಾವುದೂ ನಾಚಿಕೆ ಪಡೋಂಥ ವಿಷಯ ಇಲ್ಲ. ಮೊದಲೇ ನೀವು ಅದನ್ನು ಗುರುತಿಸ್ಕೊಂಡು ಅದನ್ನು ಟ್ರೀಟ್ಮೆಂಟ್ ಕೊಟ್ಟರೆ ಮುಂದೆ ಸಂಭವಿಸ್ಬೋದು, ಅನಾಹುತಗಳನ್ನು ತಪ್ಪಿಸ್ಬೋದು ಅಂತೇಳಿ ಅದಕ್ಕೊಂದು ನಾನು ಪಣ ತೊಟ್ಟಿದ್ದೇನೆ. ಸೊ ಇದನ್ನ ಗುರುತಿಸಿ ನನಗೆ ಅವಾರ್ಡ್ ಕೊಡೋದ್ರಿಂದ ನನಗೆ ಇನ್ನೂ ಅದು ಒಂಥರ ಪ್ರೇರಣೆ ಆಗ್ತದೆ, ಇನ್ನೂ ನಾನು ಸರ್ವಿಸ್ ಜಾಸ್ತಿ ಮಾಡಬೇಕಂತ. ಥ್ಯಾಂಕ್ ಯು ನ್ಯೂಸ್ 18. ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ. ಥ್ಯಾಂಕ್ ಯು ಸೋ ಮಚ್.